50ನೇ ವರ್ಷದ ಹುಟ್ಟುಹಬ್ಬ ಅಪ್ಪ ಮುಂದು ಈ ವರ್ಷ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಸೊ ಎಲ್ಲ ಇದ್ರು ನಗ್ನಗ್ತಾ ಚೆನ್ನಾಗಿದ್ವಿ, ಖುಷಿ ಆಗಿದೆ. ಅವ್ರನ್ನ ಯಾವಾಗ ಮಿಸ್ ಮಾಡ್ತೀವಿ. ಪ್ರತಿ ವರ್ಷ ಹುಟ್ಟುಹಬ್ಬ ಬರುತ್ತೆ, ಬಟ್ 50ನೇ ಹುಟ್ಟುಹಬ್ಬ ಸ್ಪೆಷಲ್ ಅದು. ಸೊ ಅಪ್ಪು ಸರ್ ಇಲ್ಲ ಅಂತದ್ದು ಅಭಿಮಾನಿಗಳಲ್ಲಿ ಕೊರಗಂತೂ ಇದ್ದೇ ಇಲ್ಲ ಸರ್. ಎಷ್ಟು ಮಿಸ್ ಮಾಡ್ಕೊಡ್ತಿದ್ರೆ ಈ ಕ್ಷಣದಲ್ಲಿ? ನಮಗ ಕೊರಗಿಲ್ಲ ಕಣ, ನಮಗೆ ಎಲ್ಲೋ ಜೊತೆಗೆ ಇದಾರೆ ಅನ್ನೋ ನಂಬಿಕೆ. ಸೊ ಹಾಗಾಗಿ ಆ ಇಲ್ಲ ಅನ್ನೋ ಪದನ ಕೇಳಲಿಕ್ಕೂ ಒಂಥರ ಮುಜುಗರ, ಅದನ್ನ ಹೇಳಲಿಕ್ಕೂ ಒಂಥರ ನಮ್ಗೆ ಬೇಜಾರು. ಸೊ ಹಾಗಾಗಿ ನಮ್ಮ ಪದನೇ ಇದಾರೆ ಅನ್ನೋ ಒಂದು ನಂಬಿಕೆ, ಪ್ರೀತಿ, ವಿಶ್ವಾಸ. ಅಭಿಮಾನಕ್ಕೆ ನಾವು ಚಿರಋಣಿಗಳು. ನಾವೆಲ್ಲ ಹೇಳೋದಿಷ್ಟೇ, ಯಾವಾಗಲೂ ಅಭಿಮಾನಿಗಳಿಂದಲೇ ನಾವು, ಅಭಿಮಾನಿಗಳೇ ಎಲ್ಲ ನಮಗೆ, ಅವರೇ ನಮ್ಮ ಮೊದಲ ಆದ್ಯತೆ ಅಂತ. ರಿಲೀಸ್ ಆಗಿದೆ 2012 ಹೆಂಗ್ ಕ್ರೌಡ್ ಇತ್ತು ಅದೇ ತರ ಜೋಶ್ ಇತ್ತು ಸರ್. ಇದನ್ನೆಲ್ಲ ನೋಡಿದಾಗ ನೋಡಿದ್ರ ಹೇಗೆ? ಅಫ್ಕೋರ್ಸ್ ಸಿನಿಮಾ ನೋಡಿದೀವಿ. ಈ ರಿಲೀಸ್ ಅಲ್ಲಿ ಅದು ಅಭಿಮಾನಿಗಳ ದಿನ, ಬೇಸಿಕಲಿ ಅವರ ಹುಟ್ಟಿದ ದಿನ ಹಾಗೂ ಈ ಒಂದು ರಿಲೀಸ್ ಮಾಡೋದು ಅದು ಅವರ ಅಭಿಮಾನಿಗಳ ದಿನ ಅದು. ಸೊ ಅವರು ಹೇಗೆ ಸಂಭ್ರಮಿಸ್ತಾರೋ ಅದನ್ನ ನೋಡಿ ನಾವು ಸಂಭ್ರಮಿಸ್ಬೇಕೆ ಹೊರತು ಮಾಡಬಾರ್ದು. ಹಾಗಾಗಿ ಅದೆಲ್ಲ ನೋಡಿ ಬಹಳ ಖುಷಿ ಪಡ್ತಾರೆ. ಸರ್, ಅಪ್ಪು ಸರ್ಗೆ 50 ವರ್ಷ ಬರ್ತಿ, ಅವ್ರ ಜೊತೆ ಕಳೆದಂತ ಒಂದು ಅದ್ಭುತ ಕ್ಷಣ ಎಲ್ಲೂ ಹೇಳದಂತ ವಿಚಾರ ಇದೆ, ದಯವಿಟ್ಟು ಈಗ ಶೇರ್ ಮಾಡಿ ಸರ್. ಯಾವ್ದೋ ಒಂದು ಇನ್ಸಿಡೆಂಟ್ ಆಗಿ, ಯಾಕಂದ್ರೆ ಬಾಲ್ಯದಿಂದಲೂ ಕೂಡ ಒಟ್ಟಿಗೆ ಬೆಳೆದವರು, ನಿಮ್ಮ ದೇಹದ ಬಗ್ಗೆ ಮಾತಾಡೋದು ಅಂದ್ರೆ ಹೇಳ್ತೀನಿ. ನನಗ್ ಗೊತ್ತಿರೋದು ಒಬ್ಬರೇ ಅಪ್ಪ ಮಾಮ, ಅವರೇ ಪವರ್ ಸ್ಟಾರ್. ಅವ್ರ ತರ ಇನ್ನೊಬ್ರು ಇಲ್ಲ, ಇನ್ನೊಬ್ರು ಆಗಕ್ಕೂ ಅಸಾಧ್ಯ, ಸಾಧ್ಯವೇ. ಘಟನೆಗಳು ಹತ್ತಾರಿದೆ, ಸಾವಿರಾರಿದೆ. ನಮಗೆ ಅದನ್ನ ಒಂದೊಂದು ಅಂತ ಬಿಡಿಸಿ ಹೇಗೆ ಹೇಳಿ ಈ ಜಾಗದಲ್ಲಿ ಹೇಳ್ತಾರೆ. ನೀವು ಕಂಡಂತೆ ನಿಮಗೆ ಮಾರ್ಚ್ 17 ಮರೆಯಲಾಗದ ಮಾರ್ಚ್ 17 ಯಾವುದು? ಫಸ್ಟ್ ಅಪ್ಪು ಬಂದಾಗ, ಆಮೇಲೆ ಫಸ್ಟ್ ಬರ್ತ್ಡೇ ವೆರಿ ಸ್ಪೆಷಲ್ ಟು ಅಸ್. ನಾವು ಯಾವಾಗಲೂ ಸಿಕ್ತಿದ್ವಲ್ಲೋ ಗೊತ್ತಿಲ್ಲ, ಬಟ್ ಒಬ್ರಿಗೊಬ್ರಿಗೆ ಬಹಳ ಒಂದು ಪ್ರೀತಿ ವಿಶ್ವಾಸ ಒಂದು ಯಾವಾಗ್ಲೂ ಇತ್ತು. ಸೊ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅಷ್ಟೇ.